ರಾಜೇಶ, ಏ ರಾಜೇಶ. ಓ ರಾಜೇಶ ಇಲ್ಲದೇನೋ? ಹ್ಞೂ ಅಮ್ಮ, ನಾನು ಅಗಳಿಂದ ಇಲ್ಲೇ ಇರೋದು. ಅಯ್ಯೋ, ನಾ ಇಡೀ ಮನೆ ಹುಡುಕಾಡ್ ಬಂದೆ ನೋಡು. ಹೌದು, ಇಷ್ಟ ಹುಡ್ಕಾಡಕತ್ತೀರಿ? ಅಲ್ಲ, ಅದು ನಿನ್ನ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ. ಏನಮ್ಮ? ಅದು ಸುಮ ಎಲ್ಲೋಗಳ? ಆಕಿ ಶಟ್ಕೊಂಡ್ ರೂಮಿಗೆ ಹೋದ್ಲು. ಯಾಕೋ ರಾಜೇಶ, ಬಂಗಾರದ ಮೊಟ್ಟೆ ಇಡಕ್ ಹೋಳಿದು ಅದನ್ನ ಯಾಕೆ ಕಳಿಸಿದಿ? ಮತ್ತೆ ಸಿಟ್ಟು ಮಾಡ್ಕೊಂಡು ಎಲ್ಲಾರು ತವ್ರ ಮನೆಗೆ ವಾಪಸ್ ಹೋದ್ರೆ ಏನ್ ಮಾಡ್ತಿದಿ? ಏನ್ ಮಾಡ್ಲಮ್ಮ, ಆಕೀಗ ನಿನ್ನೆ ಇನ್ನೂ ಒಂದು 15-20 ಸಾವಿರ ರೂಪಾಯಿ ಶಾಪಿಂಗ್ ಮಾಡ್ಸೇನಿ. ಇವತ್ತು ಮತ್ತೆ ಶಾಪಿಂಗ್ ಬೇಕಂತ. ಹೋಗ್ಲಿ, ಮಾಡಿಸ್ಕೊಂಬ ಹೋಗು. ಅಲ್ಲಮ್ಮ, ನನ್ನ ಹತ್ರ ದುಡ್ಡು ಇಲ್ಲ. ನೀನೀಗ ದುಡ್ಡಿಲ್ಲ ಅಂತ ಹೇಳಿ ಹಂಗ ಕುತ್ಕೋ. ನಾಳೆ ಆಕಿನ ಹತ್ರ ಇರೋ ದುಡ್ಡು ಹೊರಗೆ ಹೆಂಗ್ ತರಿಸ್ತಿದಿ? ನಿನ್ಗೊಂದ್ ಸ್ವಲ್ಪ ಗೊತ್ತಾಗಂಗಿಲ್ಲ ನೋಡ. ಆಕಿನ ಒಂದ್ ಸ್ವಲ್ಪ ಸುತ್ತಾಡ್ಸಿ ಅಡ್ಡಾಡ್ಸಿ ಕರ್ಕೊಂಡ್ ಬಾ. ಆಮೇಲೆ ಒಂದು ಒಳ್ಳೆ ಮೈಂಡ್ ಒಳಗೆ ಇದ್ದಾಗ ಆಕಿನ ಹತ್ರ ದುಡ್ಡು ಇಸ್ಕೊಳಕ್ ಬರ್ತೈತಿಲ್ಲ ನಿನಗ? ಹಂಗಲ್ಲಮ್ಮ, ಆಕಿ ಕೊಟ್ರು ಚಲೋ, ಕೊಟ್ಟಿಲ್ಲ ಅಂದ್ರ ಕೈಯಾಗಿದ್ದ ರೊಕ್ಕನು ಹೊಕ್ಕವಲ್ಲೇನ. ಈಗಾಗ್ಲೇ ಆಕಿನ ಸಲುವಾಗಿ ನಾನು 2 ಲಕ್ಷ ರೂಪಾಯಿ ಖರ್ಚು ಮಾಡೇನಿ. ಹೋಗ್ಲಿ, ಇನ್ನೊಂದ್ ಸ್ವಲ್ಪ ಖರ್ಚು ಮಾಡ್ಬಿಡು, ಏನ್ ಆಗಂಗಿಲ್ಲ. ನಿನಗೇನ್ ಗೊತ್ತಮ್ಮ, ಅವ್ರ ಅಪ್ಪ ಕೊಟ್ಟಿದ್ದ 4 ಲಕ್ಷ, ಅದ್ರಾಗ 2 ಲಕ್ಷ ರೂಪಾಯಿ ಈಕಿ ಖರ್ಚಾಗೈತಿ. ಇನ್ನೊಂದ್ 2 ಲಕ್ಷ ನಾನು ಸ್ವಲ್ಪ ಸಾಲಾಗಿಲ್ಲ ಹಾಕೊಂಡೆ. ಈಗ ಮತ್ತೆ ಎಲ್ಲಿಂದ ದುಡ್ಡು ಸಂಗ್ರಹ ಮಾಡ್ಲಿ ನಾನು? ಇನ್ನೂ ನನಗೆ ಕೆಲಸನೂ ಇಲ್ಲ. ಸುಮ್ಮನೆ ಆಕಿನ ಹತ್ರ ಒಂದ್ ದೊಡ್ಡ ಕಂಪನಿ ಒಳಗೆ ಕೆಲಸ ಐತಿ ಅಂತಂದೇಳಿ ಸುಳ್ಳು ಹೇಳೇನಿ. ಅದೆಲ್ಲ ಇರ್ಲಿ, ಒಂದ್ ಕೆಲಸ ಮಾಡ್ತೇನೆ ತಡಿ. ನಿನಗೆ ನಾನು ದುಡ್ಡು ಕೊಟ್ರೆ ಕರ್ಕೊಂಡು ಹೋಗ್ತೀಯ ಆಕಿನ? ನಿನ್ನ ಹತ್ರ ಎಲ್ಲಿಂದ ಬರ್ತೈತಮ್ಮ? ಅದೆಲ್ಲ ನಿನಗೆ ಬೇಡ. ಒಂದ್ 10 ನಿಮಿಷ ನನಗೆ ಟೈಮ್ ಕೊಡು, ಹಿಂಗೋಗಿ ಹಂಗ್ ಬರ್ತಾನಂತ. ಮೊದ್ಲು ನೀನು ನಾನು ದುಡ್ಡು ತಂದು ಕೊಟ್ರೆ ನೀನು ಆಕಿನ ಕರ್ಕೊಂಡು ಹೋಗಿ ಬರ್ತೀಯಾ? ಸರಿ. ಹಂಗಾರ ಇಲ್ಲೇ ಇರು, ಬೇಡ ಬೇಡ, ಹೋಗಿ ಆಕಿನ ಸುಮ್ಮನೆ ಸಮಾಧಾನ ಮಾಡ್ತಿರು. ನಾನು ಬಂದ ಬಿಟ್ಟೆ. ಸರಿ, ಜಲ್ದಿ ಬಾ. ನಮ್ಮಮ್ಮ ಯಾಕೆ ಈ ಕಡೆಗೆ ಹೋದ್ಲು? ರಾಜ್, ಏನ್ ಸುಮಾ? ನೀವು ನನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೇನೆ ಅಂದಿದ್ರಲ್ಲ ಆಗಳೇ. ನೀವು ಹೊರಗಡೆ ಒಂದು ಸ್ವಲ್ಪ ಕೆಲಸ ಐತಿ, ಹೋಗಿ ಬಂದು ಶಾಪಿಂಗ್ ಕರ್ಕೊಂಡು ಹೋಗ್ತೇನೆ ಅಂತ ಅಂದಿದ್ರಿ. ಆಮೇಲೆ ಬಂದ್ಮೇಲೆ ನೋಡಿದ್ರೆ ದುಡ್ಡಿಲ್ಲ ಅದು ಇದು ಅಂತಂದೇಳಿ ಬೈಯಾಕತ್ತೀರಿ. ನೀವು ಹಿಂಗ ಮಾಡಿದ್ರೆ ನನಗೆ ಇಷ್ಟ ಆಗಂಗಿಲ್ಲ. ರಾಜೇಶ, ಏ ರಾಜೇಶ. ಅಮ್ಮ, ಇಷ್ಟೊಂದು ದುಡ್ಡು? ತಗೋ, ಈ ದುಡ್ಡು ತಗೊಂಡು ನನ್ನ ಸೊಸಿಗೆ ನೋಡು ಏನೇನ್ ಬೇಕೆಲ್ಲ ಕೊಡ್ಸ್ಕೊ, ಸುತ್ತಾಡ್ಸ್ಕೊಂಬಾ. ಇದ್ರಾಗ ಬರೋಬ್ಬರಿ 20,000 ರೂಪಾಯಿ ಅದಾವ. ಅಮ್ಮ, 20,000 ರೂಪಾಯಿನ ನಿನ್ನ ಹತ್ರ ಎಲ್ಲಿಂದ ಬಂತು? ಅದೆಲ್ಲ ನಿನಗೆ ಯಾಕೆ ಬೇಕಪ್ಪ? ರೊಕ್ಕ ಸಿಕ್ಕತಿಲ್ಲ. ತಗೋ ನಡೀನ್. ಅಮ್ಮ, ಎಲ್ಲಿಂದ ಬಂತಂತ ಹೇಳಮ್ಮ. ರಾಜೇಶ, ಅದು ಎಲ್ಲಿಂದನಾರ ಬರ್ಲಿ, ನೀವು ಹೋಗು. ನನ್ನ ಸೊಸಿನ ಕರ್ಕೊಂಡು, ಅಲ್ಲ ನನ್ನ ಸೊಸೆ ಅಲ್ಲ, ನನ್ನ ಮಗಳನ್ನ ಕರ್ಕೊಂಡು ಆಕಿಗೆ ಏನೇನ್ ಬೇಕೆಲ್ಲ ಕೊಡಿಸ್ಕೊಂಡು ಸುತ್ತಾಡಿಸ್ಕೊಂಡು ಏನೇನ್ ಬೇಕೆಲ್ಲ ತಿನ್ನಿಸ್ಕೊಂಡು ಕರ್ಕೊಂಬ ಹೋಗು. ಅವ ಮಗಳ, ನಿಂಗೆ ಏನೇನ ಬೇಕಂತಲ್ಲ, ಹೋಗುವ ಅವ್ನ ಜೋಡಿಗೆ ಹೋಗಿ ಕೊಡಿಸ್ಕೊಂಬ ಹೋಗು. ಅತ್ತೆ, ಈ ದುಡ್ಡು ನೀವು ಕೊಟ್ಟಿದ್ದ? ಯಾಕ? ನಾನು ನನ್ನ ಮಗಳನ್ನ ಸಲ ಕೊಟ್ಟೇನಿ. ಅಲ್ಲ, ನಾನು ಮೊದಲನೇ ದಿವಸ ಬಂದಾಗ ಈ ಮನ್ಯಾಗ ಇದ್ದಿದ್ದ ಅತ್ತಿಗೂ ಇವತ್ತಿದ್ದಿದ್ದ ಅತ್ತಿಗೂ ನನಗ ಬಾಳ ಅಂದ್ರೆ ಬಾಳ ಬದಲಾವಣೆ ಕಾಣಕತ್ತೈತಿ. ನಿಜವಾಗ್ಲೂ ಅವತ್ತಿದ್ದವ್ರು ನೀವ, ಇವತ್ತಿದ್ದವ್ರು ನೀವನ? ಯಾಕೆ ಸುಮ್ಮ, ಯಾಕಂತ ಕೇಳ್ತಿದಿ? ಅಲ್ಲ, ಅವತ್ತೆಷ್ಟು ಸಿಟ್ಟು ಮಾಡ್ತಿದ್ರಿ, ಬೈತಿದ್ರಿ, ನನ್ ಕಂಡ್ರ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತ ಇಷ್ಟ ಹೆಂಗ್ ಬದಲಾದ್ರಿ ಅಂತ. ಈಗ ನೀ ಹಿಂಗ ಮಾತಾಡ್ಸ್ಕೊಂತ ನಿಲ್ತೀಯೋ ಏನೇನ ಶಾಪಿಂಗ್ ಹೋಗ್ಬೇಕು, ಮಾರ್ಕೆಟ್ ಹೋಗ್ಬೇಕು ಅನ್ನತ್ತಿದ್ದೆಲ್ಲ, ಹೋಗಿ ಬರ್ತೀಯೋ? ಹೌದತ್ತಿ, ನಾ ಹೋಗಿ ಬರ್ಬೇಕು. ಒಂದ್ ಕೆಲಸ ಮಾಡ್ತೀನಿ, ಒಂದ್ 5 ನಿಮಿಷ ನಾನು ಬೇಗ ರೆಡಿಯಾಗಿ ಬಂದ್ಬಿಡ್ತೀನಿ. ಹೋಗೋಣ ಮಾರ್ಕೆಟಿಂಗ್. ಆತ ರಾಜ್? ಸರಿ, ಜಲ್ದಿ ರೆಡಿ ಆಗಿ ಹೋಗ್ಬರೋಣ. ಇಲ್ಲೇ ಕಾಯ್ತಿರ್ತೇನೆ. ಅಮ್ಮ, ಏನ? ಅಲ್ಲಮ್ಮ, ಈ 20,000 ರೂಪಾಯಿ ಎಲ್ಲಿಂದ ಬಂತು? ನಾಳೆ ಸೇಟು ಬಂದ್ರ 1.5 ಲಕ್ಷ ರೂಪಾಯಿ ಕೊಡ್ಬೇಕು ನಾನು. ಅದು ಬಿಟ್ಟು ನೀನು ಈ 20,000 ರೂಪಾಯಿ ಎಲ್ಲಿಂದ ತಂದಿದಿ? ಅದ್ರಾಗ ಬೇರೆ 1 ರೂಪಾಯಿ ಇರ್ಲಿಲ್ಲ ನಮ್ಮ ಹತ್ರ. ಇಲ್ಲಿ ನೋಡು, ಆಕಿ ಬಾಜು ಮನಿ ಕಮಲಿ ಅದಾಳ ನೋಡು, ಆಕಿ ಕಮಲಿ ಹತ್ರ ಹೋಗಿ 20,000 ರೂಪಾಯಿ ಇಸ್ಕೊಂಡ್ ಬಂದೇನಿ. 20,000 ರೂಪಾಯಿ ಕಮಲಿ ಆಂಟಿ ಕೊಟ್ರ? ಅಲ್ಲಮ್ಮ, ಅವ್ರು ನೀ ಕೇಳಿದ್ರ 1 ಲೋಟ ಸಕ್ರಿನ ಕೊಡ್ತಿದ್ದಿಲ್ಲ, ಅಂತದ್ರಾಗ 20,000 ರೂಪಾಯಿ ಕೊಟ್ರ ಅವ್ರು. ಎಲ್ಲ ದುಡ್ಡಿನ ಮಹಿಮೆ. ದುಡ್ಡಿನ ಮಹಿಮೆ? ಆದ ದುಡ್ಡು ಕೇಳಕ್ ಹೋಗಿದ್ದಲ್ಲೇ ನಮ್ಮ ನೀನ? ಅಯ್ಯೋ, ಆಕಿ ಮುಂದೆ ಹೋಗಿ ಸುಮಾನ್ ಎಲ್ಲ ಮ್ಯಾಟ್ರ್ ಹೇಳ್ದೆ. ಏನು ಸುಮಾನ್ ವಿಷಯನ? ಆಕಿ ಮುಂಚೆ ಯಾರು ಸೊಸಿ ಆಗಿದ್ಲು, ಆಕಿನ ಹತ್ರ ಎಷ್ಟು ರೊಕ್ಕ ಐತಿ, ಆ ರೊಕ್ಕದಿಂದ ನಾವೇನ್ ಮಾಡ್ತೇವಿ ಅಂತಂದ ಹೇಳಿ ಎಲ್ಲ ಹೇಳಿದ್ನ. ಹಂಗಾಗಿ ಆಕಿ ನಾ 20,000 ರೂಪಾಯಿ ಕೊಟ್ಟು ಕೂಡ್ಲೆ ಅಂತಂದೇಳಿ ಕೇಳಿದ ಕೂಡ್ಲೆ ಕೊಟ್ಟ ಬಿಟ್ಲು. ಅಲ್ಲಮ್ಮ, ನೀ ಏನೇನ್ ಹೇಳಿದೆ ಅವ್ರ ಮುಂದ? ಅದೆಲ್ಲ ಬಿಡು. ಆಕಿ ಮುಂದೆ ನಾವು ಈ ಮನಿ ಕೊಂಡ್ಕೊಳಕತ್ತೇವ ಅಂತ ಹೇಳಿ ಗೊತ್ತೇನ? ಏನೇ ಈ ಮನಿ ತಗೊಂತೇವಂತ ಹೇಳಿಯ? ಅಮ್ಮ, ಕನಸ್ ಗಿನಸ್ ಏನಾರ ಕಾಣಕತ್ತೀಯ ಹೆಂಗ ನೀನು? ಈ ಮನಿ ತಗೊಳಕ ಮಿನಿಮಮ್ ಏನ ಇಲ್ಲ ಅಂದ್ರೂ 1 ಕೋಟಿ ಯಾರ ಬೇಕು. ಆಕಿಗೆ ಬಂದಿರೋದು ಒಂದು 50-60 ಲಕ್ಷ ರೂಪಾಯಿ ಇರ್ಬೇಕಷ್ಟ. ಅದು ಆಕಿ ನಿನಗೆ ಹೇಳಲ್ಲ ಎಷ್ಟು ದುಡ್ಡು ಬಂದಿತ್ತೆ ಅಂತ ಹೇಳಿ? ನಿನ್ ಮುಂದೆ ಏನಾರ ಒಡೆದು ಹೇಳಲ್ಲ? ಇಲ್ಲ, ನಾನು ಗೆಸ್ ಮಾಡ್ಕೊಂಡಿದ್ದು. ಅಲ್ಲ, ಅದ್ ಹೆಂಗ್ ನೀನ್ ಯೋಚನೆ ಮಾಡ್ತಿದಿ? ಅಷ್ಟು ದೊಡ್ಡ ಸಾಹುಕಾರ ಅದಾರ ಅವ್ರು. ಆಕಿನ ಜೊತೆ ಡೈವರ್ಸ್ ಆಗೈತಿ ಅಂತ ಅಂದ್ರ 50-60 ಲಕ್ಷ ರೂಪಾಯಿ ಕೊಟ್ಟು ಕೈ ತೊಳ್ಕೊಂಡ್ಬಿಡ್ತಾರನ? ಅದು ಆಕಿ ಆ ಮಕ್ಕಳನ್ನು ಅಲ್ಲೇ ಬಿಟ್ಟು ಬಂದಾಳ ಅಂತ ಅಂದ್ರ ರೊಕ್ಕಕ್ಕೆ ಭಾರಿ ಡಿಮ್ಯಾಂಡ್ ಇಟ್ಟಲ್ಲೇ ಬಿಟ್ಟು ಬಂದಿರ್ತಾಳ. ಏನ್ ಹೇಳತ್ತೀಯಮ್ಮ? ಹೌದು, ಆಕಿ ರೊಕ್ಕಕ್ಕೆ ಬಹಳ ಡಿಮ್ಯಾಂಡ್ ಇಟ್ಟಿರ್ತಾಳ, ಅಂದಲ್ಲೇ ಮಕ್ಕಳನ್ನ ಬಿಟ್ಟು ಬಂದಿರ್ತಾರ. ಅಷ್ಟಕ್ಕೂ ಯಾರ ತಾಯಂದ್ರ ಮಕ್ಕಳನ್ನ ಬಿಟ್ಟು ಬಂದಿರ್ತಾರನ ತಮ್ಮಂತಲ್ಲೇ ಕರ್ಕೊಂಡ್ ಬರ್ತಾರ. ಈಕಿ ಅಲ್ಲೇ ಬಿಟ್ಟು ಬಂದಾಳ ಅಂತ ಅಂದ್ರ ಅದ್ರ ಅರ್ಥ ನೀ ಅಷ್ಟು ತಿಳ್ಕೊ. ಒಂದ್ ಸ್ವಲ್ಪ ಜಾಸ್ತಿ ರೊಕ್ಕಕ್ಕೆ ಡಿಮ್ಯಾಂಡ್ ಇಟ್ಟಿರ್ತಾರ ಅವ್ರು. ಈಕಿನೂ ಇಟ್ಟಿರ್ತಾಳ, ಅವರು ಕೊಡ್ತೇನೆ ಅಂತ ಒಪ್ಕೊಂಡಿರ್ತಾರ. ಆಮೇಲೆ ಆಕಿ ಕೇಳದಷ್ಟು ರೊಕ್ಕ ಕೊಡ್ಬೇಕಂದ್ರ ನೀನು ನಮ್ಮ ಮಕ್ಕಳನ್ನ ಇಲ್ಲೇ ಬಿಟ್ಟು ಹೋಗ್ಬೇಕಂದಲ್ಲೇ ಮತ್ತೆ ಈಕಿನೂ ಬಿಟ್ಟು ಬಂದಿರ್ತಾಳ, ಅವರು ರೊಕ್ಕ ಕೊಟ್ಟಿರ್ತಾರ. ಸರಿ, ಎಷ್ಟು ರೊಕ್ಕ ಸಿಕ್ಕಿರ್ಬೋದು ಅಂತಿದಿ? ಕಡಿಮೆ ಅಂದ್ರು 2-3 ಕೋಟಿ ಸಿಕ್ಕಿರ್ತದ ನೋಡು. ಏನು 2-3 ಕೋಟಿನಾ? ಹೂನು, ಅಷ್ಟೆಲ್ಲ ದುಡ್ಡು ಇದ್ದವ್ರವ್ರು 2-3 ಕೋಟಿ ಕೊಟ್ರು ಕಡಿಮೆನ ಅದು. ಹಾಗಾಗಿ ಆ ಸೇಟು 1.5 ಕೋಟಿ ರೂಪಾಯಿಗ ಈ ಮನಿ ಮಾರೇ ಮಾರ್ತಾನ. ನಾವು ತಗೊಂತೇವಿ, ಇನ್ನು ಉಳಿದಿದ್ ರೊಕ್ಕನ ಬ್ಯಾಂಕ್ನಾಗ ಇಟ್ಟು ಬಡ್ಡಿ ತಿನ್ಕೊಂತ ಹೋಗೋದಪ್ಪ. ಅಮ್ಮ, ನೀ ಏನ್ ಪ್ಲಾನ್ ಮಾಡಿ ಅದು ಖರೆ ಐತಿ? ಹೌದು, ಇದನ್ನೆಲ್ಲ ನಾನು ಆಗಳನ್ನ ಹೇಳಿದ್ದೆ ಆಕಿನ ಹತ್ರ. ಅದ್ರ ಸಲುವಾಗಿನ ಇದು ಕೇಳಿದ ಕೂಡ್ಲೇನ ರೊಕ್ಕ ಬಂತು. ಅದಕ್ಕ ಅಂತೇನೆ ಯಾವಾಗ್ಲೂ ಕೇಳಿದ್ರ 100 ರೂಪಾಯಿನೂ ಕೊಡ್ತಿದ್ದಿಲ್ಲ, ಒಮ್ಮಿಕ್ಲೆ 20,000 ರೂಪಾಯಿ ಹೆಂಗ್ ಕೊಟ್ರು ಅವ್ರ ಆಂಟಿ ಅಂತ ಯೋಚನೆ ಮಾಡಾತೀನಿ. ಸರಿ, ಈಗ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ ಹೋಗ್ಬೇಡ. ಜಲ್ದಿ ಹೋಗಿ ಏನೇನ್ ಬೇಕು ನೋಡಕ್ಕೆ ಎಲ್ಲ ಕೊಡ್ಸ್ಕೊಂಬಾ. ಆದಷ್ಟಕ್ಕಿನ್ನ ಬಹಳ ಖುಷಿ ಮೂಡೊಳಗಿರೋ ತರ ನೋಡ್ಕೋ. ಅಂದಾಗಾಕಿ ನಾವ್ ರೊಕ್ಕ ಕೇಳಿದ ಕೂಡ್ಲೆ ಕೊಡ್ತಾ. ಸರಿ ಅಮ್ಮ. ರಾಜ್, ಐ ಆಮ್ ರೆಡಿ. ಅಯ್ಯೋ, ನನ್ ಸೊಸಿ ಅಂದ್ರ ಒಳ್ಳೆ
ರಂಬಿ ರಂಬಿ ಕಣ್ಣಂಗ್ ಕಾಣಕತ್ತಾಳ ಬಾಳ್ ಚಂದ ಕಾಣಕತ್ತೀವ ನಿಜ ಅತ್ತೆ ಅಯ್ಯೋ ನಾನ್ ಯಾಕೆ ಸುಳ್ಳು ಹೇಳವ ರತಿ ರತಿ ಕಣ್ಣಂಗ್ ಕಾಣಕತ್ತಿದಿ ನೋಡು ಅಯ್ಯೋಯ್ಯೋ ನಿನಗೂ ನಾಚ್ಕೊಳಕ್ ಬರ್ತತೇನ್ವಾ ಅದು ನೀವು ಬಾಳನ ಹೊಗಳಾಕತ್ತೀರಿ ಸರಿ ಸರಿ ಹೊತ್ತಾಕೈತಿ ಜಲ್ದಿ ಹೋಗಿ ಜಲ್ದಿ ಬರ್ರಿ ಏನ ಸರಿ ಅತ್ತೆ ಥ್ಯಾಂಕ್ ಯು ರಾಜೇಶ ಕರ್ಕೊಂಡು ಹೋಗ್ಬಾ ಸರಿ ಅಮ್ಮ ಸುಮಾ ಲೆಟ್ಸ್ ಗೋ. ಓ ಶ್ಯೂರ್ ಕಮ್ ರಾಜ್ ಥ್ಯಾಂಕ್ ಯು ಅಮ್ಮ ಕಮ್ ರಾಜ್ ಹಾ ಸರಿ ಬಾ. ಅಮ್ಮ ಅಂತ ಅಮ್ಮ ಇದ್ರ ಬಾಯಾಗ ಅಮ್ಮ ಅನ್ನಿಸ್ಕೊಳ್ಳೋ ಅಂತ ಅರ್ಥ ನನಗೇನು ಬಂದಿಲ್ಲ ಸುಮ್ಮನೆ ರೊಕ್ಕ ಐತಲ್ಲ ಅದ್ರ ಸಲುವಾಗಿನ ಈಗ ಇಷ್ಟೆಲ್ಲ ಚಾಕ್ರಿ ಮಾಡಾಕತ್ತಿದ್ ನಾನು ಒಂದ್ಸಲ ನನ್ನ ಕೈಯ ರೊಕ್ಕ ಬರ್ಲಿ ಅವಾಗ ಮಾಡ್ತೇನೆ ಈಕಿನ ಹಂಗ ಈಕಿನ ಹತ್ರ ಆ ರೊಕ್ಕ ಐತಂತಂದೇಳಿ ಈಗ ಈಕಿ ಹೇಳ್ದಂಗೆ ನಾ ಕೇಳಾತೇನೆ ಈಕಿನ ಜೊತೆ ಹಿಂಗ ಮಾತಾಡಿ ಇಷ್ಟ ಚಾಕ್ರಿ ಮಾಡಿ ನಾಳೆ ಆ ರೊಕ್ಕ ಇಷ್ಟು ನನ್ನ ಅಕೌಂಟಿಗೆ ಹಾಕಿಸ್ಕೊತೇನೆ ಆಮೇಲೆ ಈಕಿನ ಚಾಕ್ರಿ ಮಾಡಕ್ ಹಚ್ತೇನೆ ನನಗೇನ ಹಂಗ ಹುಚ್ಚಿಡ್ದೈತಿ ಇವ್ರು ಕೇಳಿದ ಕೂಡಲೇ 20,000 ರೂಪಾಯಿ ಬಾಜು ಕಮಲಕ್ಕನ ಕಡೆ ಇಸ್ಕೊಂಬರಕ ರೊಕ್ಕ ಬರ್ತಾವ ಅಂತೇಳಿ ಹಿಂಗ್ ಮಾಡಾಕತ್ತೇನಿ ಮತ್ತ ಈ ಮನಿ ನಮ್ ಸ್ವಂತಕ್ಕೆ ಹಾಕೈತಿ ಅದಕ್ಕೆ ಹಿಂಗ್ ಮಾಡಾಕತ್ತೇನಿ ಈಕಿನ ನಾನು ಸೊಸಿ ಅಂತ ಒಪ್ಕೊಳ್ಳೋದ ಈಕಿ ನನಗೆ ಅಮ್ಮ ಅಂತ ಕರೆದ್ರೆ ಸಾಕು ಮೈ ಎಲ್ಲ ಉರಿತೈತಿ ಹುಟ್ಟಿದ ಮಕ್ಕಳನ್ನ ಅಲ್ಲೇ ದುಡ್ಡಿಗೆ ಮಾರ್ಕೊಂಡು ಬಂದೆ ಕೀಕಿ ಇಲ್ಲೇ ನಮ್ಮನೆಗೆ ಏನು ಬೆಳಗ್ತಿದ್ದಾಳೋ ಏನ್ ಕಡ್ದು ಕಟ್ಟಿ ಹಾಕ್ತಾಳಂತ ಹೇಳಿ ಇದನ್ನ ಮಾಡ್ಕೊಂಡ್ ಬಂದೈತಿ ನನ್ ಮಗ ನೋಡಕ್ಕೆ ಚಂದ ಕಾಣಕತ್ತಿದ್ಲ ಈಕಿ ಎಟೇಟು ಚಂದ ಕಾಣಕತ್ತಿದ್ದಿಲ್ಲ ಅವ್ ಅರಬಿನೋ ಅಕಿನೋ ಒಂದಕ್ಕೊಂದು ಚಂದನೇ ಇಲ್ಲ ಸುಳ್ಳ ಹೇಳ್ಬೇಕಲ್ಲ ಮತ್ತೇನಾರ ಮಾಡಿ ಮ್ಯಾಲ ಹತ್ತಿಸ್ಬೇಕು ಅಂದ್ರೆ ನಮ್ ಕೆಲ್ಸ ಆಕೈತಿ ಇರ್ಲಿ ಒಂದಸಲಿ ನನ್ ಕೈಯಾಗ ರೊಕ್ಕ ಬರ್ಲಿ ಆಮೇಲೆ ಇವ್ರನ್ನ ಮಾಡ್ತೇನೆ ಸವಿತಾ ಸವಿತಾ ಏನ್ರಿ ಅತ್ತಿ ಅಲ್ಲ ಖರೇನ ಇದು ನೀನ ಅಂತ ಡೌಟ್ ಬರತೈತಿ ನನಗ ಯಾಕ್ರಿ ಅತ್ತಿ ಏನಾತ ಅಲ್ಲ ಆ ಸುಮಾರು ನೆಳ್ಕೊಂಡ್ರು ನಿನಗಾಗ್ ಬರ್ತಿದ್ದಿಲ್ಲ ಅಂತದ್ರಾಗ ನೀನ ಬಾಜು ಮನಿ ಕಮಲಿ ಕಡೆ ಹೋಗಿ 20,000 ರೂಪಾಯಿ ಇಸ್ಕೊಂಡ್ಬಂದು ಏನನ್ ಬೇಕು ಎಲ್ಲ ತಗೋರಿ ಅಂತಂದು ಹೇಳಂದಲ್ಲ ಹೆಂಗ ಅಂತ ಆಶ್ಚರ್ಯ ಆಗಕತ್ತೈತಿ ಯಾಕ್ರಿ ಅತ್ತಿ ಆಕಿನ ವಿಚಾರ ಗೊತ್ತಿದ್ರು ನೀವು ನನಗೆ ಹೇಳಲಿಲ್ಲ ಯಾವ ವಿಚಾರ ಅದರಿ ಆಕಿಗೆ ಬಂದಿದ್ರ ರೊಕ್ಕ ಡೈವರ್ಸ್ ಆಗಿದ್ದಕ್ಕ ಅದ ನಿಂಗೆ ಗೊತ್ತಾಗೈತೇನ ನಂಗೆ ರಾಜೇಶ್ ಎಲ್ಲ ಹೇಳಿದ ಅದಕ್ಕ ಇಷ್ಟೆಲ್ಲ ನಾಟಕ ಮಾಡಾಕತ್ತಿದ್ದು ಅದಕ್ಕ ಅಂತೀನಿ ನೀನು ಆಕಿನ ಅಷ್ಟು ಪ್ರೀತಿಯಿಂದ ನಡ್ಸ್ಕೊಳಕ್ಕೆ ಅಲ್ಲ ಅಂತ ಹೇಳಿ ಖರೆ ಹೇಳ್ರಿ ಅತ್ತಿ ನೀವು ಪ್ರೀತಿಯಿಂದ ನಡ್ಸ್ಕೊಳಕತ್ತಿದ ಕಾರಣ ಏನಂತ ಹೇಳಿ ಖರೇನವ ಇಲ್ಲ ನನಗೂ ಮನ್ಸಿಗೆ ಬಂದಿಲ್ವಾ ಹುಡುಗಿ ನೀವು ರೊಕ್ಕಕ್ಕ ಮದುವೆ ಮಾಡ್ಕೊಂಡ್ ಬಂದ್ರಿ ಅವನು ರೊಕ್ಕಕ್ಕ ಮದುವೆ ಮಾಡ್ಕೊಂಡ ಮತ್ತೆ ನಾನು ಈಗ ನಿಮ್ಮಿಬ್ರು ನಾಟಕದ ನಡುವ ನಾನು ಒಬ್ಬಕ್ಕೆ ಸೇರ್ಕೋಬೇಕಲ್ಲ ಹೂನ್ವಾ ಮೊದ್ಲಕಿನ ಕಡೆಯಿಂದ ರೊಕ್ಕ ಕಸ್ಕೋಬೇಕು ಹೂನ್ರಿ ಅತ್ತಿ ರೊಕ್ಕ ಇಸ್ಕೋಬೇಕು ಆಮೇಲೆ ನಾ ಏನೇನ್ ಪ್ಲಾನ್ ಮಾಡೇನ್ ಗೊತ್ತೇನ್ರಿ ಇಷ್ಟೆಲ್ಲ ಆಯ್ತು ನೋಡ್ರಿ ನನ್ನ ಪ್ಲಾನ್ ಆದ್ರೂ ಭಾರಿನ ಪ್ಲಾನ್ ಮಾಡ್ಬಿಟ್ಟಿ ಬಿಡವಾ ಅಲ್ಲ ಅವ ಅಂದ ಅದ್ರ ನಮ್ಮ ರಾಜೇಶಪ್ಪ ಹೇಳ್ದ 50 ರಿಂದ 60 ಲಕ್ಷ ರೂಪಾಯಿ ಆಯ್ತಾಕಿನ ಕಡೆ ಅಂತಂದು ಹೇಳಿ ನೀ ನೋಡಿದ್ರ ಈ ಮನಿ ಕೊಂಡ್ಕೊಳಕ ವಿಚಾರ ಮಾಡಿಯಲ್ಲ ಈ ಮನಿಗ ಏನೇ ಇಲ್ಲ ಅಂದ್ರೂ 1.5 ಕೋಟಿನಾರ ಬೇಕವ ಅಯ್ಯೋ ಅತ್ತಿರಿ ಆಕಿನೂ ಅವನ ಮುಂದ 50 ಲಕ್ಷ 60 ಲಕ್ಷ ಅಂತಂದು ಹೇಳಿ ಒಡೆದು ಹೇಳಿಲ್ಲಂತ ಹೌದಾ ಅವರು ಇಡೀ ಊರಿಗ ಎಂತ ದೊಡ್ಡ ಕಂಪನಿ ಇಟ್ಟವ್ರು ಗೊತ್ತೇನ್ರಿ ಬಾಳ ದುಡ್ಡಿದ್ದವ್ರವ್ರು ಮತ್ತ ಹಿಂಗೆಲ್ಲ ಆಗೈತಿ ಅಂತ ಅಂದ್ರ ಆಕಿನೂ ಬಾಳ ರೊಕ್ಕನ ಇಸ್ಕೊಂಡಿರ್ತಾಳ ಈಕೇನ್ ಬಿಡಂಗಿಲ್ಲ ಅಂದಲ್ಲೇ ಮಕ್ಕಳನ್ನು ಅಲ್ಲೇ ಬಿಟ್ಟು ಬಂದಾಳ ರೊಕ್ಕದ ಸಲುವಾಗಿನ ಎಲ್ಲ ಮಾಡ್ತಾಳ ಈಕಿ ಹಂಗಂತಿ ಹ್ಞೂನ್ರಿ ಅತ್ತಿ ಅಲ್ಲ ಸವಿತಾ ಮತ್ತೆ ಎಷ್ಟು ರೊಕ್ಕ ಬಂದಿರ್ಬೋದಂತಿದ್ರಿ ಆಕಿಗ ಅತ್ತಿರಿ ಏನೇ ಇಲ್ಲ ಅಂದ್ರು ಕಮ್ಸೆ ಕಮ್ ಒಂದು 3-4 ಲಕ್ಷ ರೂಪಾಯಿ ಬಂದ ಬರ್ತೈತೆ ನೋಡ್ರಿ ಇನ್ನು 3-4 ಲಕ್ಷನಾ 3-4 ಲಕ್ಷ ಅಂತ ನೋಡು 3-4 ಕೋಟಿ ರೀ 3-4 ಕೋಟಿ ಅತ್ತಿ ಏನು 3-4 ಕೋಟಿನ ಸವಿತಾ ನೀ ಖರೆ ಹೇಳಕತ್ತಿ ಏನ್ವಾ ಹ್ಞೂನ್ರಿ ಅತ್ತಿ ನಾನು ಯಾಕೆ ಸುಳ್ಳು ಹೇಳಿರಿ ಆಕಿನಂತಲ್ಲ ಏನೇ ಇಲ್ಲ ಅಂದ್ರು 4 ಕೋಟಿ ಅಂತೂ ಇದ್ದೇ ಇರ್ತದೆ ನೋಡ್ರಿ ಮತ್ತೆ ಅದಕ್ಕಿಂತ ಜಾಸ್ತಿನೂ ಇರ್ಬೋದು 5 ಕೋಟಿನೂ ಇದ್ರೂ ಇರ್ಬೋದು ಹೇಳಕ್ ಆಗಂಗಿಲ್ಲ ಯವ್ವ ನಾನು ಇಂತಲ್ಲೇ ಬೀಳ್ತೇನೆ ಅನ್ಸಕತ್ತೈತಿ ಕಣ್ಣಿಗ ಕತ್ಲು ಬಂದಂಗಾಗಿ ತಲೆಗೆ ಅನ್ನಕತ್ತೈತಿ ನೋಡು ಯಾಕ್ರಿ ಅತ್ತಿ ಅಲ್ಲೋ ಅಷ್ಟಕ್ಕೊಂದು ₹1 ಕೋಟಿ ಇಟ್ಕೊಂಡು ಈ ಹುಡುಗಿ ಆರಾಮ್ ಅದಾಳ ನೋಡುವ ಅದಕ್ಕೆ ಜಾಸ್ತಿ ದುಡ್ಡಿದ್ದವನ್ನ ನೋಡಿ ಮದುವೆ ಆಗ್ಬೇಕಂತ ಹೇಳಿ ನಮ್ಮ ರಾಜೇಶನ್ ಮದುವೆ ಆಗ ಅಯ್ಯಯ್ಯ ಆಕಿಗ ನಮ್ಮ ಮನಿ ಹಕ್ಕಿಕತ್ ಗೊತ್ತಾತಂತ ಇಟ್ಕೋ ಹೊಂಟು ನಿಂತ ಬಿಡ್ತಾ ಅದಕ್ಕೆ ಇದು ಮುಂಡೆದೈತಲ್ಲ ರೊಕ್ಕಿಲ್ಲ ಅಂತಂದೇಳಿ ಪ್ಯಾಟಿ ಕರ್ಕೊಂಡು ಹೋಗೋದು ಬಿಡಿಸಿದ್ದ ಇವತ್ತಲ್ಲ ನಾಳೆ ಆಕಿಗ ಅನುಮಾನ ಬರ್ತಿತ್ತು ಅದ್ರ ಸಲುವಾಗಿನ ನಾನು ರೊಕ್ಕ ತಂದು ಕೊಟ್ಟೆ ಅಂದ್ರ ಆಕಿ ಕೇಳಿದ ತಕ್ಷಣ ನನ್ನ ಕೈಗೆ ರೊಕ್ಕ ಐತಿ ಅಂತ ಅಂದ್ರ ಆಕಿಗೂ ಅನಿಸತಿ ನಾವು ಬಾಳ ರಿಚ್ ಅದೇವ್ ಅಂತ ಹೇಳಿ ಅದ್ರಾಗ ಬರೀ ಈ ಮನಿನೂ ಚಲೋ ಐತಾ ಅಯ್ಯಯ್ಯ ನಿನ್ನ ಮಗ ಚಂದಗಿ ಹಳೆ ಕಂಪನಿಯಾಗ ನಿಯತ್ತಿಂದ ಕೆಲಸ ಮಾಡ್ಕೊಂಡು ದುಡಿಮೆ ಮಾಡ್ಕೊಂಡು ಹೋಗಿದ್ರ ಈ ಮನಿಗೇನ ಇನ್ನೊಂದಿಂತ ದೊಡ್ಡ ಮನಿನ ತಗೋಬೋದಿತ್ತು ಏನ್ ಮಾಡದ್ರಿ ಐತಿ ಬಾಳ ರೊಕ್ಕ ಕಾಸೆ ಪಟ್ನ ಅದಂತದ ಪ್ರಾಡ್ ಕೇಸ್ನಾಗ ಸಿಕ್ಕಾಕೊಂಡ್ಬಿದ್ನಂತ ಇದ್ದಿದ್ ಕೆಲ್ಸಾನು ಹೋತಾ ಮತ್ತೇನ್ ಮಾಡೋದು ಕೂಡಿಟ್ಟಿದ್ದು ರೊಕ್ಕಿತ್ತ ಹಂಗಾಗಿ ಎಷ್ಟು ದಿವಸ ಬಾಳೆ ಬಚಾವಾತ್ ನಮ್ದು ಇರ್ಲಿ ಬಿಡುವ ಇನ್ಮೇಲಾರ ಇಕ್ಕಿ ರೂಪದಾಗ ರೊಕ್ಕ ಬಂತಲ್ಲ ನಮ್ಮ ಮನಿಗ ಹ್ಞೂನ್ರಿ ಅತ್ತಿ ಆದಷ್ಟು ಜಲ್ದಿ ಆಕಿನ ಕೈಯಾಗಿಂದ ರೊಕ್ಕ ನಮ್ಮ ಕೈಗೆ ಇಸ್ಕೋಬೇಕು ಯಾವಾಗ ಆಕಿ ನಮ್ಮ ಮನಿ ವಿಚಾರ ಗೊತ್ತಾಕೈತ್ ನೋಡು ಮನಿ ಬಿಟ್ಟ ಹೊಂಟು ಬಿಡ್ತಾ ಮತ್ತ ನಮ್ಮ ಕತಿ ಅಯ್ಯೋ ಅದೋ ಗತಿ ಅದ್ರ ಬೇರೆ ಆ ಕಮಲಿ ಮುಂದ ಎಷ್ಟೆಲ್ಲ ಬಿಲ್ಡಪ್ ತಗೊಂಡೇನ್ ಗೊತ್ತೇನ್ರಿ ನಾನು ಇನ್ನು ಆ ಕಮಲಿಗ್ ಬೇರೆ ಹೇಳಿಯ ನೀನು ಅಂದಲ್ಲ 20,000 ರೂಪಾಯಿ ಕೊಟ್ಟು ಕಳ್ಸಾಳಾಕಿ ಇಲ್ಲ ಅಂದ್ರೆ ಅಲ್ಲೇ ₹1 ಕೊಡ್ತಿದ್ದಿಲ್ಲಕಿ ಇರ್ಲಿ ಬಿಡುವ ಮತ್ತೆ ಯಾವಾಗ ಆಕಿನ ಹತ್ರ ರೊಕ್ಕ ಇಸ್ಕೋಬೇಕಂತ ಮಾಡಿರಿ ಈಗ ಇನ್ನೇನ್ರಿ ಸಂಜಿಕ ಪ್ಯಾಟಿಂದ ಬರ್ತಾರಲ್ಲ ಇಬ್ರು ಏನೇನ್ ಬೇಕೆಲ್ಲ ಖರೀದಿ ಮಾಡ್ಕೊಂಡ್ ಬಂದಿರ್ತಾಳ ಒಳ್ಳೆ ಖುಷಿ ಮೂಡೊಳಗಿರ್ತಾಳ ಅದ್ರ ಬೇರೆ ಈಗ ನಾನು 20,000 ರೂಪಾಯಿ ತಂದು ಕೊಟ್ಬಿಟ್ಟೆ ನೋಡ್ರಿ ಈಗ ಏನೇನ್ ಬೇಕೆಲ್ಲ ತಗೋ ಅಂತಂದ್ ಹೇಳಿ ನನ್ ಮೇಲೆ ಇನ್ನೂ ಜಾಸ್ತಿ ಪ್ರೀತಿ ಆಗಿರ್ತೈತಿ ನೀನ್ ಕಂಡ್ರ ಉರಿತಾಳಾಕಿ ಅಯ್ಯೋ ಇಲ್ರಿ ಅತ್ತಿ ಇಷ್ಟೊತ್ತನ ಅತ್ತಿ ಅನ್ನಕತ್ತಿದ್ಲ ನಾನು 20,000 ರೂಪಾಯಿ ಕೊಟ್ಟು ಕೂಡ್ಲೆ ಅಮ್ಮ ಅಂತ ಚಾಲು ಮಾಡಿದ್ಲು ಹೌದಾ ಅದಕ್ಕೆ ಹೇಳಿದ್ರಿ ಈಗ ಅವ್ರು ಹೊರಗೆ ಹೋಗಿ ಬರ್ತಾರಲ್ಲ ಬರ್ತಿದ್ದಂಗ ಚಂದಾಗಿ 1-4 ಮಾತಾಡಿ ಆಕಿನ ಹತ್ರ ರೊಕ್ಕ ಕೇಳೇ ಬಿಡ್ತೇನೆ ಹೌದು ಮೊದ್ಲು ರೊಕ್ಕ ಇಸ್ಕೋಬೇಕವಾ ಅವನ ಸೇಟು ನಾಳೆ ಬರ್ತೇನಂತಂದಾನಂತವನು ರೊಕ್ಕ ರೆಡಿ ಮಾಡಿಡ್ರಿ ಇಲ್ಲಾಂದ್ರೆ ಮನಿ ಬಿಟ್ಟು ಹೋಗ್ತಾ ಯಾರಿರ್ರಿ ಅಂತ ಹೇಳಿ ಅದಕ್ಕೆ ನಾನು ರಾಜೇಶನ್ ಹತ್ರ ಸುಮ್ಮನೆ ಮನಿ ಬಿಟ್ಟು ಹೋಗೋದ್ ಬೇಡ ಆಕಿ ಹತ್ರ ರೊಕ್ಕ ಇಸ್ಕೊಂಡು ನಾಳೆ ಈ ಮನಿ ಖರೀದಿನ ಹಿಡಿದ್ಬಿಡೋಣ ಅಂತ ಹೇಳ್ಬೇಕಂತ ಮಾಡೇನ್ ನಾನು ಹಂಗ ಮಾಡೋನ್ ತಡಿ ಮೊದ್ಲಕಿನ ಕೈಗಿನ ರೊಕ್ಕ ಇಸ್ಕೊಳ್ಳೋಣ ಅಂತ ಆಕಿ ಅಷ್ಟ್ ರೊಕ್ಕ ಇರ್ತಲ್ಲ ಒಂದೇ ಸಲ ಇಸ್ಕೊಳಕ್ ಬರಂಗಿಲ್ರಿ ಅಷ್ಟ ಬ್ಯಾಂಕ್ ಅಕೌಂಟಿಗೆ ಹಾಕಿಸ್ಕೋಬೇಕು ಅದಕ್ಕೆ ಆ ಸೇಟು ಬರ್ತಾನಲ್ಲ ಮಾತಾಡಿ ಹಿಂಗ ಅದಾವಪ್ಪ ರೊಕ್ಕ ನಿನ್ನ ಅಕೌಂಟಿಗ
ಹಾಕ್ಬೇಕು ಅಂದ್ರೆ ಒಂದಿಷ್ಟು ದಿವಸ ಟೈಮ್ ಬೇಕು, ಅಲ್ಲಿವರೆಗೂ ಇರು, ಬೇಕಂದ್ರೆ ಅಡ್ವಾನ್ಸ್ ಆಗಿ ಒಂದಿಷ್ಟು ರೊಕ್ಕ ಕೊಡ್ತೇವೆ ಅಂತ ಹೇಳ್ಬಿಡ್ಬೇಕ್ರಿ. ಅದಕ್ಕಿಂತ ಮೊದ್ಲು ಅವನು ಈ ಮನಿ ಬಾಡಿಗೆ ಕೇಳ್ತಾನ. ಬಾಡಿಗೆ ಏನ್ರಿ ಅಡ್ವಾನ್ಸ್ ರೊಕ್ಕದಾಗ ಹೋಗ್ತೈತಿ, ಆಮೇಲೆ ಅಂತೂ ಮಿಕ್ಕಿ ಒಂದಿಷ್ಟು ರೊಕ್ಕ ಕಡಿಮೆ ಬಿತ್ತು ಅಂತಂದ್ರ ಏನೋ ಒಂದ್ 20-30 ಸಾವಿರ ರೂಪಾಯಿ ಕಡಿಮೆ ಬೀಳ್ತೈತನ, ಇಲ್ಲಿಂದ ATM ನಾಗ ಡ್ರಾ ಮಾಡ್ಕೊಂಬಂದ್ ಕೊಟ್ರ ತಗೋರಿ, ಅಷ್ಟೇ ಮಾಡೋನ್ ತಗೋ. ಆದ್ರೂ ಹುಷಾರೇವ, ಯಾವ್ದ ಕಾರಣಕ್ಕೂ ಆಕಿನ ಕೈಯಿಂದ ನಮ್ ಕೈಗೆ ರೊಕ್ಕ ಬರೋ ತನಕ ನಮ್ಮ ಮನಿ ವಿಚಾರ ಒಂದ್ ಸ್ವಲ್ಪ ಗೊತ್ತಾಗ್ಲಾರ್ದಂಗ್ ನೋಡ್ಕೋರಿ ಏನ. ಹ್ಞೂ ರೀ ಅತ್ತಿ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡ್ರಿ. ಆಮೇಲೆ ಇನ್ನೊಂದು ಏನ್ರಿ ಅತ್ತಿ ಅದು, ಆಕಿಗ ಅಲ್ಲಿ ತನಕ ಬೈಯೋದು ಜೋರ್ ಮಾಡೋದು ಎಲ್ಲ ನೀನು ಮಾಡಕ್ ಹೋಗ್ಬೇಡ, ಒಂದ್ ಸ್ವಲ್ಪ ಗೊತ್ತಾಗ್ಬಾರ್ದು ನೋಡಕೀಗ. ಆಮೇಲೆ ನಿನ್ ಮಗಗೂ ಹೇಳ, ಮದ್ವೆ ಆದಾಗಿಂದ ಮನ್ಯಾಗ ಅದಾನವನು, ಮತ್ತ ಆಕಿಗ ಡೌಟ್ ಬರ್ತೈತಿ, ನಾಳೆ ಅದು ಸ್ವಲ್ಪ ಕೆಲ್ಸಕ್ಕೆ ಹೋದಾಗ ಮಾಡಂತಂತ ಹೇಳ್ತೇನ್ರಿ ಅತ್ತಿ. ಹಂಗ ಚಂದ ನೋಡ್ಕೋಕಿನ್ನ, ಆಮೇಲೆ ಬೇಕಂದ್ರ ಮುಂದೆ ರೊಕ್ಕ ಬಂದ್ಮೇಲೆ ನೋಡಕ್ ಬರ್ತೈತಿ. ರೊಕ್ಕ ಬಂದ್ಮೇಲೆ ಮನಿ ಬಿಟ್ಟು ಹೊರಗೆ ಹಾಕೋದಾಕಿನ್ನ ಏನ್ ಮಾಡ್ತೀಯ, ನಿನಗ್ ಬಿಟ್ಟಿದ್ದವ. ಅಯ್ಯ ಹೋಗ್ರಿ ಅತ್ತಿ, ಆಕಿ ನನಗೆ ಒಂದ್ ಸ್ವಲ್ಪ ಇಷ್ಟನ ಆಗಿಲ್ಲ. ಆಕಿನ ಮನಿ ರೊಕ್ಕ ಕೈ ರೊಕ್ಕ ಬಂತಂದ್ರ ಮನಿ ಬಿಟ್ಟು ಹೊರಗೆ ಹಾಕಿ ನನ್ ಮಗಗ ಇನ್ನೊಂದ್ ಮದ್ವೆ ಮಾಡಾಕಿ ನಾನು. ಮಾಡುವಂತಿ ತಗೋ, ನಮ್ಮ ಮನಿಗೆ ಒಪ್ಪು ಅಂತ ಹೆಣ್ಣು ನೋಡಿ ಮದ್ವೆ ಮಾಡೋಣಂತ. ಹೆಂಗಿದ್ರು ನಮ್ ಕೈಗೆ ರೊಕ್ಕ ಇರ್ತೈತಿ, ಈ ಮನಿ ನಮ್ ಸ್ವಂತದಾಗಿರ್ತೈತಿ. ಅಲ್ಲಿವರೆಗೂ ನಿನ್ ಮಗಗ ಯಾವ್ದಾರ ಒಂದ್ ಚಲೋ ಕೆಲಸ ಹುಡ್ಕೋ ಅಂತ ಹೇಳಿ ಹಂಗ ಮಾಡೋನ್ ತಗೋರಿ ಅತ್ತಿ. ಈಗ ಸದ್ಯಕ್ಕ ಆಕಿಗೆ ಏನು ಗೊತ್ತಾಗ್ಲಾರ್ದಂಗ್ ನೋಡ್ಕೊಳ್ಳೋಣ. ಇನ್ನು ಒಂದು ವಾರದೊಳಗಡೆ ಇಷ್ಟು ದುಡ್ಡು ನಮ್ಮ ಕಡೆ ಬರೋಂಗ್ ಮಾಡ್ಕೊಳ್ಳೋಣ. ನಡಿವ, ಒಂದಿಷ್ಟೇನಾರ ಅಡ್ಗೆ ಗಿಡ್ಗಿ ಮಾಡೋಣ ಅಂತ. ಚಂದಾಗ ಏನಾರ ಸ್ಪೆಷಲ್ ಐಟಮ್ ಮಾಡೋಣ್ರಿ ಅತ್ತಿ. ಅಂದ್ರೆ ಆಕಿ ಬಂದು ತಿಂದು ಇಷ್ಟಪಟ್ಟು ಮತ್ತೇನಾರ ಕೇಳಿದ್ರ ಹ್ಞೂ ಅಂತಂದೇಳಿ ಕೊಟ್ಟ ಬಿಡ್ತಾ. ಹಂಗ ಮಾಡೋಣ ನಡಿವ. ಕುರಿನ ಕೊಬ್ಬುಸಿನ ಅಲ್ರಿ ಕೊಯ್ಯೋದು, ಅದು ನಿಜ ಬಿಡುವ. ಕುರಿನ ಕೊಬ್ಬುಸಿನ ಬಲಿ ಕೊಡೋದಲ್ಲ, ಹಂಗ ಇವತ್ತ ನಮಗೀಕಿ ಕುರಿ ಆಗ್ಯಾಳ, ಈಕಿನ ಕೊಬ್ಬುಸಿ ಬಲಿ ಕೊಡೋ ನಡಿ. ಬಲಿ ಕೊಡೋದಂದ್ರೆ ಏನ್ರಿ, ನಮಗೆ ಬೇಕಾದಂಗೆ ಈಕಿನ ಬಳಸ್ಕೊಂಡು ರೊಕ್ಕಾಗಿ ಕಾಯಿಸ್ಕೊಂಡು ಒಂದಿಷ್ಟು ದಿವಸಕ್ಕೆ ಮನಿ ಕೆಲಸ ಮಾಡಿಸಿ ಕಳ್ಸೋದು. ಮನಿ ಕೆಲಸನ ಮತ್ತ ಈಗ 20,000 ರೂಪಾಯಿ ಇಸ್ಕೊಂಬಂದಿಲ್ಲ ನಾನು ಕಮಲಕ್ಕನ ಕಡೆ, ಆ 20,000 ರೂಪಾಯಿ ಈಕಿನ ಕಡೆ ದುಡಿಸ್ಕೊಳ್ಬೇಕು ನಾನು. ಹೌದು ಹಂಗ ಮಾಡೋನ್ ತಗೋ, ಏನ್ ಬೇಕೆಲ್ಲ ಮಾಡಿ ಈಕಿನ ಕಳಿಸ್ಬಿಟ್ರಾತ. ಹಂಗ ಬಿಡಬಾರ್ದ್ರಿ ಆಕಿನ, ಕಾಟ ಕೊಟ್ಟ ಕಳಿಸ್ಬೇಕು, ಅಂದಲ್ಲೇ ಹೋಗ್ತಾಳ. ಇಲ್ಲ ಚಂದ ನೋಡ್ಕೊಂಡ್ರೆ ನಮ್ಮ ಮನಿ ಬಿಟ್ಟು ಹೋಗಂಗೆ ಇಲ್ಲಕಿ. ಕಾಟ ಕೊಡೋದ್ರಾಗೇನು ನಾನು ನೀನು ಎತ್ತಿದ್ದ ಕೈ, ಹೌದಲ್ಲ. ಅದು ನಿಜ ರೀ. ಬರ್ರಿ ಅತ್ತಿ.